ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು A to Z ಫುಡ್ ಚಾಲೆಂಜ್ನ ನಾವು ನಮ್ಮೂರಲ್ಲಿ ನಮ್ಮ ಹೊಳೆನರಸೀಪುರದಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿ ನಾನು ಇವಳಿಬ್ರು ಹೋಗ್ತಾ ಇದ್ದೀವಿ. ಡಿಸಿಷನ್ ಇವಳ್ದೇನೆ. ಇವತ್ತು A to Z ಫುಡ್ ಚಾಲೆಂಜ್ 1 ಅವರಲ್ಲಿ ಮುಗಿಸ್ಬೇಕು. ಅದು ಯಾರು ಹೆಚ್ಚು ದುಡ್ಡನ್ನ ಉಳಿತಾಯ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು. ಒಬ್ಬೊಬ್ರು 500 ರೂಪಾಯಿ ತೊಗೋತೀವಿ. ಇವಳು 500, ನಾನು 500. ಇಬ್ಬರಲ್ಲಿ ಹೆಚ್ಚು ಉಳಿಸಿದವರು. ಆಮೇಲೆ ಎಷ್ಟು ಆಲ್ಫಾಬೆಟಿಕಲಿ ಎಷ್ಟು ನಾವು ಫುಡ್ನ ಪರ್ಚೇಸ್ ಮಾಡಿ ಕಮ್ಮಿ ದುಡ್ಡಿಗೆ ಪರ್ಚೇಸ್ ಮಾಡಿ ತಿಂತೀವಿ ಅನ್ನೋದೇ ಮೇಯ್ನ್ ಚಾಲೆಂಜು. ತಿನ್ನಬೇಕು, ಒಂದು ಬೈಟ್ ಆದರೂ ತಿನ್ನಲೇಬೇಕು. ಏನೇ ಪರ್ಚೇಸ್ ಮಾಡಿದ್ರು ಫುಡ್ನ ಅದು ಇಂಗ್ಲೀಷ್ ಆಲ್ಫಾಬೆಟಲ್ಲೇ ಇರಬೇಕು. ಯಾರು ಜಾಸ್ತಿ ಆಲ್ಫಾಬೆಟ್ನ ಕಂಪ್ಲೀಟ್ ಮಾಡಿರ್ತಾರೆ ಅವ್ರು ವಿನ್ನರ್ ಆಗ್ತಾರೆ. ಕೆಲವೊಂದು ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ಹೊರಟಿದ್ದೀವಿ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಯಾರು ಕಡಿಮೆ ಅಮೌಂಟ್ನ ಖರ್ಚು ಮಾಡಿ ಜಾಸ್ತಿ ಅಮೌಂಟ್ನ ಸೇವ್ ಮಾಡ್ಕೊಂಡು ಬರ್ತಾರೆ ಅವ್ರು ವಿನ್ನರ್ ಆಗ್ತಾರೆ. ಓಕೆ ಫ್ರೆಂಡ್ಸ್, ಬನ್ನಿ ಹೊರಡೋಣ, ಟೈಮ್ ಆಗ್ತದೆ. ಎಲ್ಲಿ ಹೊರಟಿದೀಯಾ? ನಿಮ್ಮೂರು ಯಾವುದು? ನಮ್ಮೂರು ಅಂದ್ರೆ 2 hours later. ಊಟ ಏನು ಕೊಡಿಸ್ತೀವ? ಊಟ ಬೇಕು. ಹೋಗು, ಅದೆಲ್ಲ ಬೈಟ್ ಮಾಡೋದು. ಯೋಚನೆ ಮಾಡಿದೆ ಏನೇನೆಲ್ಲ ತಗೋಬೋದಂತ. ಹೇಳ್ಕೊಡೆ. ಈಗಲೇ ಸ್ಟೈಲ್ ಆಗ್ಬಿಟ್ಟೈತೆ. ಕಾಸು ಮುಗಿಯತ್ತಂದ್ರೆ ಏನಾಗುತ್ತೆ ನೋಡಿ. ಹೆಂಗಿದ್ಯಪ್ಪಿ? ಈಗಲೇ ಸ್ಟೈಲ್ ಆಗ್ಬಿಟ್ಟಿದ್ಯಲ್ವಾ? ಈಗ ಹೊಳೆನರಸೀಪುರ ರೀಚ್ ಆಗಿದ್ದೀವಿ. 5 ಕಾಲು ಕರೆಕ್ಟಾಗಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಈಗ ಇನ್ನೊಂದು ರೂಲ್ಸ್ ಎಂತೆಲ್ಲ ಹೇಳ್ಬಿಡೋದು. ಒಂದು ಶಾಪಲ್ಲಿ 3 ಐಟಮ್ಸ್ಗಿಂತ ಜಾಸ್ತಿ ತಗೊಳ್ಳೋದಿಲ್ಲ. 1 ಅವರಲ್ಲೇ ಕಂಪ್ಲೀಟ್ ಮಾಡ್ಬೋದು. ನಿಮ್ಮದಿರೋ ಫ್ರೀಯಾಗಿ ತಗೋಬೋದು ಅಂತ ಹೇಳ್ತಾರೆ. ಇಷ್ಟ ಇದ್ರೆ ತಗೊಳ್ಳಿ, ಅವ್ರು ಕೊಟ್ಟರೆ ತಗೊಳ್ಳಿ. ಆಮೇಲೆ ಇನ್ನೊಂದು, ನಾನು ಫಸ್ಟೇ ಇದು A to Z ಚಾಲೆಂಜ್ ಮಾಡಿದ್ದೆ. ಬಟ್ ಅವಳು ವಿಡಿಯೋ ಹಾಳಾಗಿತ್ತು ಅಂತ ಅವಳು ಬಿಡೋಕ್ಕಾಗಿಲ್ಲ. ಮತ್ತು 2ನೇ ಸರಿ ನಾನು ಹೊಳೆನರಸೀಪುರದಲ್ಲಿ A to Z ಚಾಲೆಂಜ್ ಮಾಡಿದೆ. ನನಗೆ ಏನೇನು ತಗೊಂಡಿದ್ದೆ ಅಂತ ನೆನಪಿಲ್ಲ. ಈಗ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತದ. ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ. 5 ಕಾಲು ಕರೆಕ್ಟಾಗಿ ಈಗ 5:09 ಇನ್ನು 6 ನಿಮಿಷ ಇದೆ. ಅಷ್ಟರಲ್ಲಿ ನಾವು ಪ್ರಿಪೇರ್ ಆಗ್ತೀವಿ. ಏನಿಲ್ಲ, ಎಲ್ಲಿಗೆ ಹೋಗೋದು ಅಂತ ಮಾಡ್ತಿದ್ದೆ. A few moments later. ಸ್ಟಾರ್ಟ್ ಆಗಿದೆ ಟೈಮಿಂಗ್ಸು. ಬಾಬಾ ನಾವು ಹಿಂಗೆ ಹೋಗೋಣ. ಬೂಮರ್ ಇದೆಯಾ? ಸ್ವಿಂಗಮ್ ಬೂಮರ್ ಇದೆಯಾ? ಒಂದು ಕಾಲ್ ಬಿಡಿ. 500 ಈ ಫಾರ್ ಎಕ್ಲೆಸ್ ಈ ಥರ 3 ಅಷ್ಟೇ. ಇದನ್ನು ತಗೋಬೇಕಿದ್ದು. ಹಸಿರು ಹಾಕು ಗ್ಯಾಸ್ಟ್ರಿಕ್ ತೊಗೊಂಡಿದ್ದೀನಿ. ಅವಳೆಲ್ಲೊಂದು ಗೊತ್ತಿಲ್ಲ. ಬೂಮರ್ ನಾನು ತಿಂತೀನಿ, ಇನ್ನೊಂದು ತಿಂತೀನಿ. ಅಮ್ಮ ನೋಡು ಬಂದು ಹಂಗೆಲ್ಲ ಮಾಡಂಗಿಲ್ಲ. ಬಾಯ ನುಷಿ. ಅಮ್ಮ ಒಳಗಡೆ ಬಾ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಚಾಕ್ಲೇಟ್ ಇದೆಯಾ? ಆಲ್ಪೆನ್ಲಿಬೆ ಚಾಕ್ಲೇಟ್ ಇಲ್ಲ. ಆಲ್ಪೆನ್ಲಿಬೆ ಚಾಕ್ಲೇಟ್ ಸಿಗ್ತಾ ಇಲ್ಲ. ಏನು ಮಾಡೋದು? ಆಲ್ಪೆನ್ಲಿಬೆ ಚಾಕ್ಲೇಟ್ ಇದೆಯಾ? ಇಲ್ವಾ? ಅಮ್ಮ ಏನು ತಗೊಂಡ್ರಿ? ಏಯಿಂದ ಏನಾದರೂ ಫುಡ್ ಐಟಮ್ಸ್ ಇದೆಯಾ? ಏಯಿಂದ ಸ್ಟಾರ್ಟ್ ಆಗೋ ಫುಡ್ ಐಟಮ್ಸ್ ಏನು ಗೊತ್ತಾಗ್ತಿಲ್ಲ. A4 ಆ್ಯಪಲ್ ತಗೊಂತೀನಿ. ಆ್ಯಪಲ್ ಇಲ್ಲಿದೆ. ಆ್ಯಪಲ್ ಕೊಡ್ತೀರಾ ಒಂದು? ಎಷ್ಟು? ಚಿಕ್ಕದು ಕೊಡಿ. ಒಂದೇ ಒಂದು ಸಾಕು ನನಗೆ. ಇನ್ನೂ ಚಿಕ್ಕದಿದ್ರೆ ಕೊಡಿ. ಡಿಸ್ಕೌಂಟ್ ಇಲ್ವಾ? ತಗೊಳ್ಳಿ, ಸ್ವಲ್ಪ ಬೇಗ ಕೊಡಿ. A4 ಆ್ಯಪಲ್ ತೊಗೊಂಡಿದ್ದೀನಿ. B4 ಬೂಮರ್ ಹುಡುಕ್ಬೇಕು. ಮೋಸ್ಟ್ಲಿ ಅವ್ರು ಅಲ್ಲಿ ತೊಗೊಂಡಿದ್ರು ಬೂಮರ್. ನಾನು ನೋಡಿದೆ, ಅಲ್ಲಿ ಸಿಕ್ಕೋದು ಅಂದ್ಕೊಳ್ತೀನಿ. B4 ಬನಾನಾ ಇದೆ. ಒಂದು ಬಾಳೆಹಣ್ಣು ಕೊಡ್ತೀರಾ? ವಿಡಿಯೋ ಮಾಡ್ತಿದ್ದೀನಿ ಫುಡ್ ಚಾಲೆಂಜ್, ಅದಕ್ಕೆ ಒಂದೇ ಒಂದು ಕೊಡಿ. ಎಷ್ಟು? ನನಗೆ ಬನಾನಾ ಫ್ರೀಯಾಗಿ ಸಿಕ್ಕಿದೆ. ಈಗ ಸಿಯಿಂದ ಕಪ್ ಕೇಕ್ ಹುಡುಕ್ಬೇಕು. ಕಪ್ ಕೇಕ್ ಕೇಳೋಣ. ಕಪ್ ಕೇಕ್ ಇದೆಯಾ? ಕಪ್ ಕೇಕ್ ಇಲ್ವಾ? ಇನ್ನೇನು ಬರುತ್ತೆ ಸಿಯಿಂದ? ಎಷ್ಟು? C4 ಕೇಕ್ ತಗೊಂಡಿದ್ದೀನಿ. ಒಂದು ಕವರ್ ಇಟ್ಕೊಬೇಕಿತ್ತು. ಡಿ ಇಂದ 10 ರೂಪೀಸ್ ಇಲ್ವಾ? ಚಿಕ್ಕದು ಯಾವ್ದಾರು ಇಟ್ಟು ಕೊಡಿ ಸರ್. ಡೈರಿ ಮಿಲ್ಕ್ ಅಲ್ಲ ಡಿ ಇಂದನೇ ಸ್ಟಾರ್ಟ್ ಆಗಬೇಕು.
ಮತ್ತು ಡೈರಿ ಮಿಲ್ಕ್ ಇಲ್ಲ ಬೇಡ ಅಮ್ಮ ನೀವು ಕೇಳು ಡಾರ್ಕ್ ಚಾಕ್ಲೇಟ್ ಇದೆಯಾ ಇದು ಡೈರಿ ಮಿಲ್ಕ್ ಅಂತ ಬರ್ತಾ ಇಲ್ಲ ಅದೇ ಬೇಕಿತ್ತು ದಾಲ್ 5 rupees ಹಾಲು ಕೊಡ್ತಾರೆ ಅವರು ತಗೊಳ್ಳ ತಗೋ ದಾಲ್ ದಾಲ್ ಆಗುತ್ತೆ ಡಿ ಫಾರ್ ದಾಲ್ ದಾಲ್ ಅಲ್ವಾ ಎಕ್ಲೇರ್ಸ್ ಕೇಳು ₹2 ಕೊಡಿ ಒಂದು ಕೊಡಿ ಒಂದು ಕೊಡಿ ಸರ್ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ ಸರ್ ಎಕ್ಲೇರ್ಸ್ ಅಲ್ಲ ಸರ್ ಇದು ಅಮ್ಮ ಎಫ್ ಹೋಗಾಯ್ತು ಈಗ ಎಕ್ಲೇರ್ಸ್ ಎಕ್ಲೇರ್ಸ್ ಫ್ಯೂಸ್ ಇದೆಯಾ ಚಾಕ್ಲೇಟ್ ಫ್ಯೂಸ್ ಇದೆಯಾ ಫ್ಯೂಸ್ ಚಾಕ್ಲೇಟ್ ಇದೆಯಾ ಎಷ್ಟಾಯ್ತು ಸರ್ ಇದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲೂ ₹4 ತಗೊಂಡು $8 ಆಯ್ತು ಹಂಗಾದ್ರೆ ಅಮ್ಮ ಇಲ್ಲಿ ಕೇಳು ಫ್ಯೂಸ್ ಕೇಳು ಈ ಇದರಲ್ಲಿ ಫ್ಯೂಸ್ ಇದೆಯಾ ಫ್ಯೂಸ್ ಇದೆಯಾ ನೆಕ್ಸ್ಟು ಡಿ ಫಾರ್ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಇದೆಯಾ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಚಿಕ್ಕದು 1 ಪೀಸ್ ಬರುತ್ತಲ್ಲ ಇಲ್ವಾ ಟೀನ ಬೇಕು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಇದೆಯಾ ಚಿಕ್ಕದಿಲ್ಲ ಡಿ ಫಾರ್ ಡಾರ್ಕ್ ಫ್ಯಾಂಟಸಿ ಹುಡುಕ್ಬೇಕು ಇನ್ನೇನು ಸಿಗುತ್ತೆ ಗೈಸ್ ಡಿ ಫಾರ್ ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ ಈ ಫಾರ್ ಏನು ಸಿಗುತ್ತೆ ಎಗ್ ಈನೋ ಸಿಗುತ್ತೆ ಈ ಫಾರ್ ಹಾಯ್ ಚೆನ್ನಾಗಿದ್ದೀನಿ ನೀನು ನಂಗೆ ಈನೋ ಬೇಕು ಒಂದು ಕೊಡು ಇಲ್ಲಿ ಆಮೇಲೆ ಎಷ್ಟು ಬೇಗ ಹೇಳು ನೆಕ್ಸ್ಟ್ ಹೋಗ್ಬೇಕು ಆಮೇಲೆ ಪೇ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಈ ಫಾರ್ ಈನೋ ತೊಗೊಂಡಿದ್ದೀನಿ ಈಗ ಎಫ್ ಫಾರ್ ಫಾಂಟಾ ಇಲ್ಲ ಫ್ರೂಟಿ ಕೇಳೋಣ ಫಾಂಟಾ ಇದೆಯಾ ಫಾಂಟಾ ಇಲ್ಲ ಫ್ರೂಟಿ ಹಾಂ ಮಾಜಾಲ ಅಲ್ಲಿ ಫಾಂಟಾ ಇದೆ ಚಿಕ್ಕದಿಲ್ವಾ ಟೆಟ್ರಾ ಪ್ಯಾಕ್ ಬರುತ್ತಲ್ಲ ಅದು ಚಿಕ್ಕದು ಫಾಂಟಾ ಸಿಕ್ಕಿಲ್ಲ ಬೇರೆ ಕಡೆ ಹೋಗ್ಬೇಕು ಸಿಯಿಂದ ಮುಗಿಸ್ಕೊಂಡು ಬಂದೆ ಫ್ರೂಟಿ ಪಾಪ ಅವ್ರಿಗೆ ಎಷ್ಟು ಓಡಾಡಿಸ್ತಾ ಇದೆಯಾ ಒಂದ್ಸತಿ ಯೋಚನೆ ಮಾಡಿ ತಗೋ ಹೆಚ್ಚಿನ ಏನು ಬರ್ತದ ಜ್ಞಾಪಕ ಮಾಡ್ತೀಯ ಹೆಚ್ಚಿನ ಏನು ಬರುತ್ತೆ ಯಾವುದು ಚಾಕ್ಲೇಟ್ ಹಾಂ ಹಾರ್ಲಿಕ್ಸ್ ಇದೆಯಾ ಹಾಂ ಹಾರ್ಲಿಕ್ಸ್ ಅಲ್ಲಿ ಹಾರ್ಲಿಕ್ಸ್ ಅದು ₹2 ಬೇಕು ನೀನು ಹಿಂಗೆ ಆಡ್ತಿದ್ರೆ ಅರ್ಧ ಗಂಟೆಗೆ ಮುಗಿಸ್ತೀಯ ಹೆಚ್ಚು ಹಾರ್ಲಿಕ್ಸ್ ಕೊಡ್ತೀವಿ ₹10 ಏನೋ ಸಿಗುತ್ತೆ ನೋಡು ಅದೇ ಐಸ್ ಕ್ರೀಮೇ ₹10 ಅದು ಬ್ರ್ಯಾಂಡ್ ಏನು ಬೇಡ ತಗೋ ಐಸ್ ಕ್ರೀಮ್ ತಾನೇ ನಿಂಗೆ ಬೇಕು ಐಸ್ ಕ್ರೀಮ್ ತಾನೇ ನಿಂಗೆ ಬೇಕು ಐಸ್ ಕ್ರೀಮೇ ತಗೋ ಏನಿಲ್ಲ ತಗೋ ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮೇ ಇಲ್ಲ ಐಯಿಂದ ಐಸ್ ಇದೆಯಾ ಕೇಳು ಐಸ್ ಇದೆಯಾ ಕೇಳಿ ಸರ್ ಒಂಚೂರು ಐಸ್ ಕೊಡಿ ಸರ್ ಇಲ್ಲಿ ಒಂಚೂರು ತಿನ್ನಕ್ಕೆ ಐಸೇ ಕೊಡಿ ಸರ್ ಸೈಡಲ್ಲಿ ಒಂಚೂರು ಅಲ್ಲೇ ಇದೆಯಲ್ಲ ಐಸ್ ಸಾಕ್ಬಿಡಿ ಸಾಕು ಇಲ್ಲಿ ನೋಡಿ ಐಸ್ ಚೀಪ್ ಸಿಕ್ತು ಜಾಮೂನ್ ಗುಲಾಬ್ ಜಾಮೂನ್ ಹೆಚ್ಚಿಂದ ಏನು ಸಿಗಲ್ಲ ಹ್ಯಾಪಿ ಬಿಸ್ಕೆಟ್ ಇದೆಯಾ ಹಾಂ ಕೊಡಿ
ಒಂದು ಶಾಪಲ್ಲಿ 3 ಐಟಮ್ಸ್ಗಿಂತ ಜಾಸ್ತಿ ತೊಗೊಳಂಗಿಲ್ಲ. 3 ಆಯ್ತಲ್ಲ. ಈಗ ಅದೊಂದು ಕೊಟ್ಬಿಡಿ. ಹೆಚ್ಚಿಂದ ಹ್ಯಾಪಿ ಬಿಸ್ಕೆಟ್ ತೊಗೊತೀವಿ. ಅಮೌಂಟ್ ಎಷ್ಟು ಲಿಮಿಟ್ ಇಲ್ವಾ ಅದಕ್ಕೆ? 500 ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಯಾರು ಜಾಸ್ತಿ ಅಮೌಂಟ್ ಸೇವ್ ಮಾಡ್ತಾರೆ? ನಾನು ಅಮ್ಮ ಇಬ್ರು ಕಾಂಪಿಟೇಷನ್ ಮಾಡ್ತಿರೋದು. ಕ್ಯಾಮ್ರಾ ತೋರಿಸಿ ಕಡೆ ತೋರಿಸಿ ಹಲವನ್ನಿ ಆಗಿದೆ ಮತ್ತೆ 5 rupees ಎಷ್ಟಾಗಿದೆ ಅಮೌಂಟ್? ಆಲ್ರೆಡಿ 150 ಹತ್ತತ್ರ ಆಗಿರ್ಬೋದು. 50 ರೂಪಾಯಿ. ಹಾಂ 500 ಹೊರಗಡೆ. ಇಷ್ಟು ದೂರ ಬಂದೆ, ಒಂದೇ ಒಂದು ಹೋಟೆಲು ಕಾಣಿಸ್ತಾ ಇಲ್ಲ ಇಲ್ಲಿ. ಎಲ್ಲಿಂದ ಹುಡ್ಕೋದು ಇಡ್ಲಿ ಅಂದರೆ ತುಂಬ ದೂರ ಇದೆ, ಅಲ್ಲಿ ತನಕ ಹೋಗ್ಬೇಕು, ಲೇಟ್ ಆಗಿಬಿಡುತ್ತೆ. ಯಾವುದೂ ಒಂದು ಹೋಟೆಲ್ ಕಾಣಿಸ್ತಿಲ್ವೇ? ಯಾರನ್ನಾದರೂ ಕೇಳ್ಕೊಂಡಾದರೂ ಹೋಗ್ಬೇಕಿತ್ತು ನಾನು. ಆಲ್ರೆಡಿ ಟೈಮ್ ಆಗ್ತಾ ಬಂತು, ಒಂದು ಹೋಟೆಲ್ ಕಾಣಿಸ್ತಿಲ್ಲ ಇಲ್ಲಿ. ಇಲ್ಲಿ ಯಾವುದೋ ಇಲ್ಲಿ ಯಾವುದೋ ಹೋಟೆಲ್ ಹತ್ರ ಬಂದೆ. ಇಲ್ಲಿ ಇಡ್ಲಿ ಸಿಗುತ್ತಾ ಏನೋ ಗೊತ್ತಿಲ್ಲ, ಕೇಳೋಣ. ಇಡ್ಲಿ ಇದೆಯಾ? ಒಂದೇ ಒಂದು ಸಿಂಗಲ್ ಇಡ್ಲಿ ಕೊಡಿ. ಹಾಂ ಫೈನಲಿ ಇಡ್ಲಿ ಸಿಕ್ತು. ಸುಮಾರು ದೂರ ಹುಡ್ಕೊಂಡು ಬಂದಿರೋದು. ಇವಾಗ ಐಸ್ನೆಲ್ಲ ಹುಡುಕ್ತಾ ಎಲ್ಲೂ ಸಿಕ್ಕಿಲ್ಲ. ಈಗ ಇಡ್ಲಿ ಸಿಕ್ಕಿದೆ, ಇಡ್ಲಿ ತೊಗೊತಾ ಇದ್ದೀನಿ. ನಾನೇ ಜಾಸ್ತಿ ಅಮೌಂಟ್ ಖರ್ಚು ಮಾಡ್ತಿದ್ದೀನಿ ಅನ್ಸುತ್ತೆ. ನಮ್ಮಮ್ಮ ಇಷ್ಟು ಮಾಡಿರಲ್ಲ ಅಂದ್ಕೊತೀನಿ. 5 ಇಡ್ಲಿ ಆಯಿತು. ಈಗ ಇಡ್ಲಿ ತಿಂತೀನಿ. ನೆಕ್ಸ್ಟು J4 ಹೋಗೋಣ. ಜೆಯಿಂದ ಹುಡುಕ್ಬೇಕು ಈಗ. ಮೋಸ್ಟ್ಲಿ ನಮ್ಮಮ್ಮ ಇಷ್ಟು ಖರ್ಚು ಮಾಡಿರಲ್ಲ ಅಂತ ಅಂದ್ಕೊತೀನಿ. ಅವರು ತುಂಬ ಉಳ್ಸೋದಕ್ಕೆ ಟ್ರೈ ಮಾಡಿರ್ತಾರೆ. ಮೋಸ್ಟ್ಲಿ ಈ ವಿಡಿಯೋದಲ್ಲ ನಾನೇ ಸೋಲ್ತೀನಿ ಅಂದ್ಕೊತೀನಿ. ಕಮ್ಮಿಗಾಗಿಲ್ಲ ಲಾಕ್ ಮಾಡ್ತಾ ಇದ್ದೀನಿ. ಒಂದು ಕೊಡಿ ಜಾಮೂನು. ಚಕ್ಕೆಗೆ ಕುರ್ಕುರೆ ಕುರ್ಕುರೆ ಇದೆಯಾ? ಒಂದು ಕೊಡಿ. 5 ರೂಪಾಯಿ ನೋಡಿ. ಕುರ್ಕುರೆ ಕೇಯಿಂದಾನೇ ಬರಬೇಕದು. ಹಾಂ ಹಂಗಲ್ಲ ಇದು ಕೊಡಿ, ಒಂದು ಸ್ಪೂನ್ ಕೊಡಿ. ಕಿಟ್ಕೆಟ್ ಇದೆಯಾ? 5 ರೂಪಾಯಿ ಇದೆ. 10 ರೂಪಾಯಿ ಇದೆಯಾ? ಹಾಂ ಕೊಡಿ. ಎಲ್ಲಿಂದ ಇದೆ? ಹಾಂ 20 ರೂಪಾಯಿ ಮೇಡಮ್, ಕಮ್ಮಿ ಇದ್ದಿದ್ರೆ ನೋಡಿ. 10 ರೂಪಾಯಿಂದ ಅಷ್ಟೇ. J4 ಜಾಮೂನ್ ಚೆನ್ನಾಗಿಲ್ಲ ಮೇಡಮ್. ಎಲ್ಲಿಂದ ಲಡ್ಡು ಸಿಗುತ್ತಾ? ಒಂದು ಲಡ್ಡು ಇದೆಯಾ? ಒಂದು ತಗೊಂಡು ಇಲ್ಲ ಬಿಡಿ. ಕೇಯಿಂದ ಕಿಟ್ಕೆಟ್ ಮತ್ತೆ ಹಿಂಗೆ ಇರಿಸ್ತೀನಿ. ಅವ್ರಿಗೆ ಹೊಟ್ಟೆ ಹಸು. ಎಷ್ಟು? 10 ರೂಪಾಯಿ. ಇಲ್ಲೇ 45 ರೂಪಾಯಿ ಇಲ್ಲೇ. ಎಲ್ಲಿಂದ ಲಡ್ಡು? ಈಗ J4 ಜಿಲೇಬಿ ನೋಡೋಣ. ಜಿಲೇಬಿ ಇದೆಯಾ? ಒಂದೇ ಒಂದು ಪೀಸ್ ಕೊಡಿ. ಎಷ್ಟು? ಒಂದೇ ಒಂದು ಪೀಸ್, ಸಿಂಗಲ್ ಪೀಸ್. ಎಷ್ಟು? J4 ಜಿಲೇಬಿ ತೊಗೊಂಡಿದ್ದೀನಿ. ನೆಕ್ಸ್ಟು ಕಿಟ್ಕ್ಯಾಟ್ ಇದೆಯಾ? ಹಾಂ ಚಿಕ್ಕದು ಕೊಡಿ, ಅದು ಒಂದು. ಹಾಂ 10 ರೂಪಾಯಿ ಕೊಡಿ. L4 ಲೇಸ್ ಬರುತ್ತೆ. ಇನ್ನೇನು ಬರುತ್ತೆ ಅಲ್ಲಿಂದ? ಲೇಸ್ ಇದೆಯಾ? ಅದೊಂದು ಕೊಟ್ಬಿಡಿ. 3 ಮುಗೀತು ಇದೆ. ಬಿಸ್ಕೆಟಲ್ಲಿ ಯಾವುದಾದ್ರೂ ಇದೆಯಾ ಎಲ್ಲಿಂದ? ಹಾಂ ಥ್ಯಾಂಕ್ಸ್. L4 ಲಸ್ಸಿ ತೊಗೊಂಡಿದ್ದೀನಿ. ಎಷ್ಟಾಯಿತು? 25. ಸರ್ ಮಾಸ ಇದೆಯಾ? ಚಿಕ್ಕದು ಪೆಟ್ಟ ಇದೆಯಾ? ಇಲ್ಲ ಮಾಸ ಬಾಟಲ್ ಇದೆಯಲ್ಲ, ಬಾಟಲ್ ಚಿಕ್ಕದು ಟೆಂಡ ಇದ್ದ ಕಮ್ಮಿ ಕೊಡಿ. ಹಾಂ ಯಾವ್ದಾರು ಕೊಡಿ. ಮಾಸನೆ ಮಾತಾನೆ ನ್ಯೂಟ್ರಿ ಸರ್ಚ್ ಮಾಡೋಣ. ಸಪ್ಲೈ ಇಲ್ಲ ಮೇಡಮ್, ಯಾರು ಕೇಳೋದಿಲ್ಲ. ಹೌದಾ? N4 ನ್ಯೂಟ್ರಿ ಚಾಯ್ಸ್ ಇದೆ ಸರ್? ಇಲ್ಲ. ಯಾರು ಕೇಳಲ್ಲ. ಹೌದಾ? ದುಡ್ಡು ಇದೆ ಅಲ್ಲ? 5 ರೂಪಾಯಿ ಕೊಡಿ ಅಂತಂದ. 4S ಇದು ಆನ್ಲೈನ್ ಒಂದೇ ಒಂದು ತಗೊಮ್ಮ. ಆನಿಯನ್ನು ಮಾತಾಡಿದ್ದೀನಿ. ಅವ್ರು ಕೊಟ್ಟು ಬೇರೆದು ಎನ್ನಿಂದ ಬರೀ ನ್ಯೂಟ್ರಿ ಚಾಯ್ಸ್ ನೋಡ್ಬೇಡ. ನೆಸ್ಕೆಫೆ ಕಾಫಿ ಪೌಡರ್. ಓರಿಯೋ ಬಿಸ್ಕೆಟ್ ಇದೆಯಾ? ಇಲ್ವಾ? ನೆಸ್ಕೆಫೆನೇ ಇದೆ. ನೆಸ್ಕೆಫೆ ಸನ್ರೈಸ್
ಆಯ್ತು, ಈಗ ಎಸಿ ಅದನ್ನ. ಇದಿರ್ಲಿ ಬಿಡು. ಇಲ್ಲ ಮೆನ್ನು ಓರಿಯೋ ಇಲ್ಲ ಓರಿಯೋ ಅಲ್ಲಿ ಕೇಳು, ಬೇಕ್ರಿಲಿ. ಇಲ್ಲ ಅಲ್ಲಿ ಇಲ್ಲ. ಸಿಗುತ್ತೆ ಫೋನಲ್ಲಿ ಓರಿಯೋ ತೊಗೊಂಡಿದ್ದೀನಿ. ಇಲ್ಲೇ ಈಗ ಹೋಗಿ ಹೋಗ್ಬಿಡುತ್ತೀನಿ ಏನೇನು ಮಾಡಿದ್ದಾರೆ ಅಂತ. ಯಾವ ಗ್ಯಾಪಲ್ಲಿ ಬಂದ್ರೆ ಇಲ್ಲಿಗೆ ತೋರಿಸಿ ನಾನು ನೋಡ್ಬೇಕು. ಅಲ್ಲೇನೆ ಇಟ್ಕೊಂಡಿದ್ದಾರೆ. ತೋರಿಸಿ, ಚೀಟ್ ಮಾಡಂಗಿಲ್ಲ. ತೋರಿಸಿ. ನಿಂದೆ ಎಷ್ಟು ಮುಗಿತು ಹೇಳು. ಎಂ ಫಾರ್ ಮ್ಯಾಗಿ. ಇದು ನೂಡಲ್ಸ್ ಆಗ್ಬಿಡುತ್ತೆ. 1 2 3 ನೂಡಲ್ಸು. 7 ರೂಪೀಸ್. ಹಾಂ, ಕೊಡಿ 5 kg 555 ಇದು ಮ್ಯಾಗಿ. ಒಂದೇ ಒಂದು ಸ್ಪೂನ್ ಕೇಳೋಣ, ಕೊಡ್ತಾರೇನೋ ಗೊತ್ತಿಲ್ಲ. ನೂಡಲ್ಸ್ ಇದೆಯಾ? ಒಂದೇ ಒಂದು ಸ್ಪೂನ್ ಇದ್ರೆ ಕೊಡ್ತೀರಾ? ಹೋಗ್ಲಿ. ಮಾಡಬೇಕಾ ನೂಡಲ್ಸ್? ಮಾಡಬೇಕಾ? ಇಲ್ವಾ, ಮಾಡಿರೋದಿಲ್ವಾ? ಅದೇ ಕೊಟ್ಬಿಡಿ, ಅದೇ ಕೊಡಿ ಒಂಚೂರು. ಹಾಂ, ಅದೇ ಸಾವಿಗೆ ಅಂತ ಕನ್ನಡದಲ್ಲಿ ಸಾವಿಗೆ. ಓರಿಯೋ ಇಲ್ಲಿ ಯಾವುದು ಶಾಪ್ಗಳೇ ಕಾಣಿಸ್ತಾ ಇಲ್ಲ. ಎಲ್ಲೂ ಬೇಕ್ರಿಗಳು ಸಿಗ್ತಾ ಇಲ್ಲ ಇಲ್ಲಿ. ಬಿಸ್ಕೆಟ್ ಇದೆಯಾ? ಕೊಡಿ ಒಂದು. ಫೈನಲಿ ಸಿಕ್ತು. ಬಂಡ್ಲ ಒಂದು ಸಿಂಗಲ್ ಬೇಕು. ಎಲ್ಲಿ? ಇಲ್ಲಿ ಬೇಕ್ರಿ ಹತ್ರ ಇಲ್ಲ ಅಂದ್ರು. ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ಗೆ ಓ ಇಂದ ಏನಿದೆ? ಬೋರ್ಬನ್ ಇದೆ. ಓ ಇಂದಾನೇ ಬೇಕು. ಓ ಲೆಟರ್ ಇಂದ ಬರೋ ಅಂತ ಐಟಮ್ ಬೇಕು. ಒಂದು ಬಂಡ್ಲೆ ತಗೊಬಿಡಿ ಮೇಡಮ್, ಜಾಸ್ತಿ ರೇಟ್ ಏನಿರಲ್ಲ. ಕಡಿಮೆ 500 ರೂಪಾಯಿನಲ್ಲಿ ಎ ಇಂದ ಝಡ್ ತನಕ ಕಂಪ್ಲೀಟ್ ಮಾಡಬೇಕು ಫುಡ್ನ. ಓರಿಯೋ ಸಿಗ್ತಾ ಇಲ್ಲ ಎಲ್ಲೂ. ಓರಿಯೋ ಬಿಸ್ಕೆಟ್ ಇದೆಯಾ? ಏನು ಇಷ್ಟು ಕಷ್ಟ ಆಗ್ತಿದೆ ಇಲ್ಲಿ. ಓರಿಯೋ ಬಿಸ್ಕೆಟ್ ಇದೆಯಾ? ಕೊಡಿ ಒಂದು. ಓರಿಯೋ ಬಿಸ್ಕೆಟ್ 10 ರೂಪಾಯಿ ಅಂತ ಕೊಡಿ. ನಾನು ಹೋಗ್ತೀನಿ. ಬರ್ತಿದ್ದೀವಿ ಮೇಡಮ್. ಬರ್ತಿಲ್ವಾ? ಈಗ ಯಾವುದಿದೆ? ಪಾರ್ಲೇಜಿ ಕೊಟ್ಬಿಡಿ. ಹೇಗಿದೆ? 5 ರೂಪೀಸ್ ಯಾವುದಿಲ್ವಾ? ಚಿಕ್ಕಿಲ್ವಾ? ಚಿಕ್ಕದು ಮುದ್ದೆ ಇದೆ. ಅದು ಪೀಯಿಂದನೇ ಸ್ಟಾರ್ಟ್ ಆಗಬೇಕು. ಕೊಡಿ, ತೊಂದರೆ ಇಲ್ಲ. ಪಾರ್ಲೇಜಿ ಕ್ಯೂಯಿಂದ ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಹಾಂ, ಹೌದು ಸರ್. ನೋಡು, ಇಲ್ಲಿರ್ಬೋದು. ಶುಗರ್ ಒಂಚೂರು ಇಸ್ಕೊ. ಶುಗರ್ ಒಂದೇ ಸ್ಪೂನ್ಕಿಂತ ಕಮ್ಮಿನೇ ಕೊಡಿ. ಎಷ್ಟು ಗೊತ್ತಿಲ್ಲ, ತಗೊಳ್ಳಿ ಅಂದ್ಬಿಡು. ಎಷ್ಟಿದು ಶುಗರು? ಇದು 10 ರೂಪಾಯಿ. ಓಕೆ, ರಸ್ತ ಮತ್ತು ಶುಗರ್ 2 ತೊಗೊಂಡಿದ್ದೀನಿ. ಮಾಡ್ಕೊಂಡು ಫೋನ್ ಮಾಡಿ ಕೇಳೋಣ ಕ್ಯೂ ಇಂದ ಏನು ಸಿಕ್ತಂತ. ಏನು ಸಿಗಲ್ಲ ಪಿಲ್ಲೆ. ಇದು ಸ್ಟಾರ್ಟ್ ಆಗಿದೆ. ಹ್ಞೂ, ಹಾಕು ಬೇಗ. ಅಯ್ಯೋ ಅಮ್ಮ, ನಿನ್ನ ತುಟ್ಟಿಗೆಲ್ಲ ಮಾಡ್ಕೊಂಡೆ ಅಲ್ಲ. ಹೋಗಲ್ಲ ಪಿದು. ಅಮ್ಮ, ಪೀಯಿಂದ ಪಾರ್ಲೇಜಿ ಬಿಸ್ಕೆಟ್ ಇದೆ, ಅದನ್ನು ಕೇಳ್ಬಿಡೋಣ. ಪೀಯಿಂದ ಇವಾಗ ನೆನಪಾಯ್ತು. ಪಾರ್ಲೇಜಿ ಇದೆಯಾ? ಪಾರ್ಲೇಜಿ ಅದೊಂದು ಕೊಟ್ಬಿಡಿ. ಕ್ವಿಕ್ಕರ್ ಓಟ್ಸ್ ಇದೆಯಾ? ಇಲ್ಲ. ಕ್ಯೂ ಇಂದ ಕ್ವಿಕ್ಕರ್ ಓಟ್ಸ್ ಅಂತ ಬಂದಿದೆ. ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ನನಗೆ. ಈಗ ನೆನಪಾಗಿದೆ ಅದೊಂದು. ನೋಡೋಣ, ಅದನ್ನು ಹುಡ್ಕೋದಕ್ಕೆ ಟ್ರೈ ಮಾಡೋಣ. ಓಟ್ಸ್ ಇದೆಯಾ? ಕ್ವಿಕ್ಕರ್ ಓಟ್ಸ್ ಇಲ್ಲ. ಕ್ಯೂ ಇಂದ ಸಿಗ್ತಾನೆ ಇಲ್ಲ. ಓಟ್ಸ್ ಇದೆಯಾ? ಕ್ವಿಕ್ಕರ್ ಓಟ್ಸ್ ಅಂತ ಬರುತ್ತೆ. ಇಲ್ವಾ? ಬಿಸ್ಕೆಟ್ ತಗೊಂಡೆ ಈಗ. ಓಟ್ಸ್ ಇಲ್ಲ. ಇನ್ನೇನು ಬರುತ್ತೆ ಕ್ಯೂ ಇಂದ? ಕ್ವಿಕ್ಕರ್ ಓಟ್ಸ್. ಮೈಸೂರಲ್ಲೇ ಕಷ್ಟ ಆಗಿತ್ತು ಕ್ಯೂ ಅಲ್ಲಿ ಹುಡ್ಕೋದು. ಲಾಸ್ಟ್ ವೀಡಿಯೋನಲ್ಲಿ ಇಷ್ಟು ದೂರ ಬಂದಿದ್ದೀನಿ. ಮೋಸ್ಟ್ಲಿ ಕ್ಯೂಗೆ ಸ್ಟಾಪ್ ಆಗಿಬಿಡುತ್ತೆ ಅನಿಸುತ್ತೆ. ಇನ್ನು ಕರೆಕ್ಟಾಗಿ 5 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ಟ್ರೈ ಮಾಡ್ತೀನಿ. ಓಟ್ಸ್ ಇದೆಯಾ? ಕ್ವಿಕ್ಕರ್ ಓಟ್ಸ್ ಅಂತ ಬರುತ್ತಲ್ಲ, ಕೊಡಿ ಒಂದು. ಇಲ್ವಾ? ಇಲ್ಲಿ ಮೋಸ್ಟ್ಲಿ ಸಿಗ್ಬೋದು ಅಂದ್ಕೊಂಡೆ, ಇಲ್ಲ ಅಂತಿದ್ದಾರೆ. ಹಿಂದೆ ಒಂದೇ ಒಂದು ಅಂಗಡಿ ಗೊತ್ತು, ಅಲ್ಲಿ ಸಿಕ್ಕಿದ್ರೆ ಸಿಗ್ದಂಗೆ, ಇಲ್ಲ ಅಂದರೆ ರಿಟರ್ನ್ ಹೋಗ್ತಿರಂಗೆ ಇದೊಂದು ಅಂಗಡಿಯಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಟ್ಸ್ ಇದೆಯಾ? ಇಲ್ಲ. ಎಲ್ಲಿ ಸಿಗುತ್ತೆ? ಎಲ್ಲ ಕಡೆನೂ ಇಲ್ಲ ಅಂತಂದ್ರು. ಎಲ್ಲ ಕಡೆ ಇಲ್ಲ ಅಂದರೆ ಸಿಗಲ್ಲ. ಹೌದಾ? ಓಕೆ.
ಥ್ಯಾಂಕ್ ಯು ಸರ್. ಈ CD ಒಳ್ಳೆ ನರಸೀಪುರ ಹುಡುಕಿದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ ನನಗೆ. ನಮ್ಮ ಅಮ್ಮನ ಕೇಳೋಣ, ಕ್ಯೂ ಇಂದ ಅದೇನು ತೊಗೊಂಡ್ರು ನನಗೆ ಗೊತ್ತಿಲ್ಲ, ಅದು ಎಲ್ಲಿ ಸಿಕ್ತವ್ರಿಗಂತಲೂ ಗೊತ್ತಿಲ್ಲ. ಕಾಲ್ ಮಾಡ್ತೀನಿ. ಹಲೋ, ಎಲ್ಲೇ ಇದೆಯಾ? ಸರಿ ಆಯಿತು. ಕ್ಯೂ ಇಂದ ಏನು ತೊಗೊಂಡ್ರಿ ನೀವು? ಹೇಳು, ಮುಗೀತು, ಟೈಮ್ ಮುಗೀತು ಗೊತ್ತು. ಕ್ಯೂ ಇಂದ ಏನು ತೊಗೊಂಡ್ರಿ? ಸಿಕ್ತಾ? ಛೇ, ನಾನು ಈ ರೋಡ್ ಫುಲ್ ಹುಡುಕಿದ್ದೀನಿ, ಎಲ್ಲೂ ಸಿಕ್ಕಲಿಲ್ಲ. ಸರಿ ಆಯಿತು ಬಿಡು, ಬರ್ತಾ ಇದ್ದೀನಿ. ಹಾಂ ಸರಿ ಸರಿ. ಅವ್ರಿಗೆ ಕ್ಯೂ ಇಂದ ಸಿಕ್ಕಿದೆ, ಎಲ್ಲೋ ಹುಡುಕ್ಬಿಟ್ಟಿದ್ದಾರೆ. ಛೇ, ನನಗೆ ಸಿಕ್ಕಲೇ ಇಲ್ಲ. ಸಿಕ್ಕಿದ್ರೆ ಇನ್ನೊಂದೆರಡು ಏನಾದರೂ ಕಂಪ್ಲೀಟ್ ಮಾಡ್ಬೋದಿತ್ತು. ಕ್ಯೂ ಆರಿಂದ ರಾಡಿಶ್ ತೊಗೋಬೋದಿತ್ತು, ಎಸ್ಸಿಂದ ಶುಗರ್ ತೊಗೋಬೋದಿತ್ತು. ಯು ಇಂದ ಯೂನಿಬಿಕ್ಕು ಯೂನಿಬಿಕ್ ಹೇಳ್ಬಿಟ್ಟು ಬೇಕ್ರಿಲ್ವಾ? ಈಗೇನು ಬೇಡ, ಏನು ತೊಗೊಬೇಕು ಈಗ? ಟೀ ಇಂದ ಟೊಮೊಟೊನೇ ತೊಗೊಳ್ಳೋಣ ಬಾ. ನಂಗೆ ಟೀ ಕುಡಿಯಲ್ಲ ಬಾ, ನಡಿ. ಇಲ್ಲೇ ಐತಲ್ಲ ಬೇಕ್ರಿ. ಟೊಮೆಟೊ ಸಿಕ್ತು ನೋಡು, ಒಂದು ಟೊಮೆಟೊ. ಬೇಡ ಬಿಡಮ್ಮ, ಬೇಡ ಬಾ. ತೂ ಹಾಂ, ಆಯ್ತು ಈಗ ಬಾ. ಇಲ್ಲ ಅನ್ಸುತ್ತೆ. ಅಮ್ಮ ಇಲ್ಲಿ ಬೇಕ್ರಿ ಇಲ್ವಾ? ಇದು ಯಾವುದೋ ಬೇಕ್ರಿ ಐತೆ ಕಣೆ. ಅದು ಅಲ್ಲಿ ಹಾಟ್ ಚಿಪ್ಸ್ ಅದು. ವೀನಲ್ಲಿ ಎಲ್ಲ ಇದೆ, ಚೆನ್ನಾಗಿರೋ ಬೇಕ್ರಿ. ಒಂದು ಇವಿಂದ ಯೂನಿಬಿಕ್ ತೊಗೊಂಡಿದ್ದೀನಿ. ಇಲ್ವಂತಲ್ಲ ಬಜ್ಜಿ ಆಯ್ತು ಬಾ. ಕೊಡೆ ಕೊಡಿ. ಸಿಂಗಲ್ ಉಗ್ಗಿ ನೋಡಬೇಕು. ಅವಳು ಇನ್ನೂ ಇಲ್ಲ ಅವಳೆ. ಹೌದಾ? ಅದೇನ ತಿನ್ಬಿಡ್ತೀಯಲ್ಲೇನೆ? ಏನು ಬೇಡ, ಚೆನ್ನಾಗಿರುತ್ತೆ ಇಲ್ಲಿ. ಆಮೇಲೆ ಬರೋಣ. ಅವಳು ಸೋಲ್ತಾಳು ಬಿಡು. ಅವಳು ಇನ್ನೂ ಹೌದಾ? ವಾಟರ್ ಇದೆ. ಒಂದು ತಗೊಳಮ್ಮ, ಬಡ್ಜೆಟ್ ಸೇವ್ ಮಾಡಮ್ಮ. ಒಂದು ವಡೆ ಎಷ್ಟು ಮೇಡಮ್? ಹಾಂ ಕೊಡಿ. ವಾಟರ್ ಮತ್ತೆ ಓಟ್ಸ್ ಯಾಕೆ ಕೇಳಿದೆ? ಓಟ್ಸಲ್ಲಿ ಕ್ಯೂ ಇಂದ ಸ್ಟಾರ್ಟ್ ಆಗುತ್ತದು ಆಲ್ಫಾಬೆಟಿಕ್. ಇಲ್ಲ ಅಂದರೆ ಫೋನ್ಪೇ ಮಾಡು. 39 ಕ್ಯೂ ಇಂದ ಯಾವುದು ಆಲ್ಫಾಬೆಟಿಕಲ್ ಯಾವುದು ಇಲ್ವಾ ಫುಡ್? ಕ್ಯೂ ಇಂದ ಅದು ಓಟ್ಸಲ್ಲಿ ಬರುತ್ತೆ ಮೇಡಮ್. ಅದು ಹಾಂ ಇದೆಯಾ? ಸಿಕ್ತು. ಸ್ಮಾಲ್ ಕೊಡಿ. ತಿನ್ನು, ಚಾಲೆಂಜ್ ಕಂಪ್ಲೀಟ್ ಮಾಡು. ಅದು ಓಟ್ಸ್ ಝಡ್ಡಲ್ಲಿ ಚೆನ್ನಾಗಿ ಝಡ್ಡಿಂದ ಯಾವುದು ಆಲ್ಫಾಬೆಟಿಕಲ್ ಹೆಂಗೂ ಜೋಡಿಸಿರ್ತೀರಾ? ಫುಡ್ಡಲ್ಲೇ ನೋಡಿದ್ಯಾ? ನೋಡ್ತೀರಾ? ಝಡ್ಡಲ್ಲಿ ಅಕ್ಷರದಿಂದ ಯಾವ್ದಾದ್ರು ಕಮೆಂಟ್ಸ್ ಆಗೋದು ಫುಡ್ ಐಟಮ್ಸ್. ಹೌದು ಮ್ಯಾಮ್. ಅದು ಸಿಗ್ಲಿಲ್ವಾ? ಝಡ್ಡಿಂದ ಅದು ಸಿಗ್ಲಿಲ್ವಾ? ವಾಕರ್ ಓಟ್ಸಲ್ಲಿ ತೊಗೊಂಡಿದ್ದೀವಿ. ಯಾವುದು?
115 ಇಲ್ಲ ಅದು ತೋರಿಸಿ ಚೀಟ್ ಮಾಡಂಗಿಲ್ಲ ತೋರಿಸಿ ನಿಂದ ಎಷ್ಟು ಮುಗಿತೆ ಹೇಳು ಇಲ್ಲೇ ನಾವು ಕಂಪ್ಲೀಟ್ ನಮ್ದು ಟಾಸ್ಕ್ ಕಂಪ್ಲೀಟ್ ನಮ್ದು ಮುಗೀತು. ತಿಂದ್ರೆ ಮುಗೀತು ಟಾಸ್ಕ್ ಎಷ್ಟು ಟೈಮು ಈಗ ಕಾಲ್ ಗಂಟೆ ಇದಷ್ಟೇ ಏನ್ ಮಾಡ್ತಿದ್ವಿ ಈಗ ಏನ್ ಹುಡುಕ್ತಾ ಇದೀಯ ಹೇಳು ಹೆಲ್ಪ್ ಮಾಡ್ತೀನಿ ಹೇಳು ಯಾವ ಲೆಟರ್ ಅಲ್ಲಿ ಇದ್ಯಾ? ಯಾವ ಲೆಟರ್ ಅಲ್ಲಿ ಇದೆಯಾ ಅದಾದ್ರೂ ಹೇಳು. ತಿನ್ನು ಆಯ್ತು ನೀನು. ಇಷ್ಟು ಜಾಸ್ತಿ ತಿನ್ನಕ್ಕಾಗಲ್ಲಪ್ಪ ಜಸ್ಟ್ ಹಂಗೆ ಇಷ್ಟು ಇದೊಂದು ಕಬಾಬ್ ಹಾಕ್ತೀನಿ ಮ್ಯಾಗಿ ಬೇಕಂತ ಅಡುಗೆ ಇನ್ನೂ ಎಮ್ಮಲ್ಲಿದ್ದಾಳೆ. ಎಣ್ಣೆ ಎಮ್ಮಲ್ಲ ಅವಳು ಇನ್ನ ಬಂದಿಲ್ಲಲ್ಲ ಪೀಡು ಜಿಲೇಬಿ ತಗೊಂಡು ತಿನ್ಬೇಕಲ್ವಾ ತಿಂದೋಳು ಜೈಯಿಂದ ಜಿಲೇಬಿ ತಗೊಂಡೋಳೆ ಎಲ್ಲಿಂದ ಲಸ್ಸಿ ತಗೊಂಡೋಳೆ ರೆಡಿ ಓ ಸೀದ ಕೇಕು ಇರೋ ನಿಮಿಷ. ಇವಾಗ ನಿಮ್ಮಿಬ್ರದ್ದು ಲೆಕ್ಕ ಹಾಕ್ಬೇಕು. ಪಾರ್ಕಿಗೆ ಹೋಗ್ಬಿಡದಮ್ಮ. ಜಿಲೇಬಿ ಲಸ್ಸಿ ಕೇಕು ಲಸ್ಸಿ ಕೊಡು, ಲಸ್ಸಿ ಕೊಡು. ಇಲ್ಲಿ ಕಿಟ್ಕ್ಯಾಟ್ ತಿಂದೇ ಇಲ್ಲ ಹೋಯ್ತು ಕಿಟ್ಕ್ಯಾಟ್ ತಿಂದಿಲ್ಲ ಅವಳು ಆಲ್ರೆಡಿ ಸೋತವಳೆ. ಇದೇನಿದು ಬಿಸಿ ಬಿಸಿ ಇದೆ ತಡಿ ಓ ಆಪಲ್ ತಗೊಂಡ್ಬಿಟ್ಟವಳೆ ಆಪಲ್ ಅಯ್ಯೋ ದೇವ ಕೇಕ್ ಕೊಡಿಲಿ ಆಪಲ್ನ ಕಚ್ಚಿಟ್ಟವಳೆ ಲಸ್ಸಿನ ಕುಡ್ದಿಲ್ಲ ಆಯ್ತಾ ಇದನ್ನ ಇವೆಲ್ಲ ಕನ್ಸಿಡರ್ ಆಗಲ್ಲ ಓಕೆ ಆಗುತ್ತೆ. ಈ ಸರಿನೂ ಸೋತ್ಲು ಪ್ರತಿ ಸರಿ ನನ್ನ ಜೊತೆ ಸೋಲದೇನೆ ಯಾವಾಗ ಗೆಲ್ತಾಳೆ? ಸರ್ಕಲ್ ಹತ್ರ ಬರುತ್ತೆ. ಪಾರ್ಕ್ ಒಂದೇ ನೋಡಿ ಪಾರ್ಕ್ ಹತ್ರ ಹೋಗಿದ್ದಾಳೆ ಹೋಗೋಣ ಬಾ ಅಲ್ಲಿ ನಾವೇನೆ. ಮ್ಯಾಗಿ ತಗೊಂಡು ತಿಂದೋಳ ನೋಡು ಬನಾನ ತಗೊಂಡೋಳೆ ಕೊಡು ಫ್ರೂಟಿ. ಓಪನ್ ಮಾಡೋಳೆ ಇಟ್ಟೋಳೆ ಇವಳೆಲ್ಲ ಕಾಸ್ಟ್ಲಿ ತಗೊಂಡೋಳೆ ಜಾಮೂನ್ ತಗೊಂಡೋಳೆ ತಿಂದೋಳೆ ಜಾಮೂನ್ ಇನ್ನು ಹ್ಯಾಪಿ ಬಿಸ್ಕೆಟ್ ತಗೊಂಡೋಳೆ ಇದನ್ನು ಓಪನ್ ಮಾಡಿಲ್ಲ ಇವಳು ಯಾವುದು ತಿಂದಿಲ್ಲ ಕರೆಕ್ಟಾಗಿ ಇಕ್ಕಣವ ಎಲ್ಲ ತಿನ್ಕೊಂಬಂದೋಳೆ ಅದಕ್ಕೆ ನನಗೆ ಬ್ಯಾಗ್ಬೇಕು ಅಂತಿದ್ದು ಸರಿ ಇಲ್ಲೂ ಒಂದೈತೆ ಇದೇನೋ ಬಿಸಿ ಬಿಸಿ ಐತೆ ಅಂದೆ ಅಲ್ವಾ ಏನಂದಿ ಏನು ಇಡ್ಲಿ ಇರಬೇಕು ಐ ಥಿಂಕ್ ಹ್ಞೂ ಇಡ್ಲಿನೇ ಅಮ್ಮ. ಇಡ್ಲಿ ಸಿಗ್ತಿಲ್ಲ ಅಂತಿಲ್ಲ ನನಗೆ. ಇಲ್ಲಿ ಇಡ್ಲಿ ಚಟ್ನಿ ರವೆ ಇಡ್ಲಿನ ತಗೊಂಡ್ಬಿಟ್ಟಾಳೆ ಇವ್ರು ಸೋತೊಬ್ರು ಕಾಸ್ಟ್ಲಿ ಆಗೋಯ್ತಲ್ಲ ನಾವು ಎಷ್ಟು ಕಮ್ಮಿನಲ್ಲಿ ಮಾಡಿದೀವಿ ಸಿನಿಮಾ ನಮಗೆ ಓಟ್ಸ್ಗೆ ಜಾಸ್ತಿ ಬೀಳ್ತಿತ್ತು ಹಂಗೆ ಹೋಲಿಸ್ಕೊಂಡು 115 ಆಯ್ತು ಅವ್ರ ಹತ್ರನೇ. 115 115 ಆಯ್ತು ನಿಮ್ಗೆ ಇಟ್ಬೇಕು ಅಂದಲ್ವಾ ಲಸ್ಸಿ. ಮಾ ಕುಡ್ದ ಅದು ನಾ ಕುಡ್ದ್ನಲ್ಲ. ಕುಡ್ತಾಳೆ ಲಸ್ಸಿ ಅವಳಿಗೆನೆ ತಗೋ ಇದು ಫ್ರೂಟಿ ತಗೋ. ಇವ್ರು ತಗೊಬಂದಿರೋದೆಲ್ಲ ನಾನೇ ಕುಡಿತಾ ಇದ್ದೀನಿ ನೋಡಿ. ಕಿಟ್ಕೆಟ್ ಹಾಕಿರಿಲ್ಲಿ ಆಮೇಲೆ ಕುಡಿತೀನಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ. ಕುಡಿಬೇಡ ತಿನ್ನಬೇಡ ಸಾರಿ. ನಮ್ದು ಕಂಪ್ಲೀಟ್ ಆಗಿ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಮೇಲೆ ಆಯ್ತು ಅವ್ಳು ಇನ್ನೂ ಬಂದಿಲ್ಲ ಎಲ್ಲಿಗೂ ಹೋಗೋಳೋ ಗೊತ್ತಿಲ್ಲ ಎಷ್ಟು ಟೈಮ್ ಈಗ 6:19. 6:19 ಟೈಮಿಗೆ ಆಗಲೇ 6:19 ಅಮ್ಮ ಆದರೂ ಅಮ್ಮ ಕರಿ ಎಷ್ಟು ಚೇಂಜ್ ಆಗಿದೆ ನೋಡಪ್ಪ ಇಲ್ಲೆಲ್ಲ ಫುಲ್ಲು ಚೇಂಜ್ ಆಗಿದೆ ಗೆದ್ದಿರೋದು ಯಾರು ಬನ್ನಿ ನಿಮ್ಗೆ ಹೇಳ್ತಿರೋದು. ಹೇಳು ಇನ್ನೊಂದ್ಸಲ ಹೇಳ್ತೀನಿ ಬನ್ನಿ. ಸುಜ್ಜೇಣ ಹೋಯ್ತು ಕಡ ಸುಜ್ಜೇಣ ಹೋಗ್ತೈತಿ ಚೆನ್ನಾಗಿದ್ದೀರಾ ಈಸ್ಟ್ ವೈಯಿಂದ ಈಸ್ಟ್ ಇಷ್ಟು ಅದೆಲ್ಲ ಸಿಕ್ತು ನಿಮ್ಗೆ ಎಷ್ಟು ಅದಕ್ಕೆ ಸಿಕ್ಕಿಲ್ಲ ನಿಮಗೆ ಕೊಡರ್ಸಿಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಆಲ್ರೆಡಿ ಟೈಮ್ ಆಗಿದೆ 7 ಗಂಟೆ 5 ನಿಮಿಷ ಟ್ರೈನ್ ಇರೋದು 7 ಗಂಟೆ ಆಗೋಗಿದೆ ಟ್ರೈನ್ ಬಂದಿಲ್ಲ ಇಲ್ಲ ಸದ್ಯ ಮಾರ್ನಿಂಗ್ ಕೆರೆ ಬಿಟ್ಟಿದೆ ಈಗ ವಿಡಿಯೋನ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ನಾನು ಖರ್ಚು ಮಾಡಿದ್ದು ಎ ಇಂದ ಝಡ್ ತನಕ ಝಡ್ ಇಲ್ಲ ಅನ್ಕೋ ಮತ್ತೆ ಎಕ್ಸ್ ಸಿಗಲಿಲ್ಲ ಇನ್ನು ಉಳಿದಿದ್ದೆಲ್ಲನೂ ಫುಲ್ಲು ಕಂಪ್ಲೀಟ್ ಮಾಡಿದ್ದೀವಿ ಇವಳು ಟಿ ತನಕ ಕಂಪ್ಲೀಟ್ ಮಾಡಿದ್ದಾಳೆ ನಾನು ಕ್ಯೂ ಇಂದ ಸಿಕ್ಕಿಲ್ಲ ಅಂತ ಅವಳಿಗೆ ಇವಳು ಸೋತ್ಲು ನೀನೆಷ್ಟು ರೂಪಾಯಿ ಖರ್ಚು ಮಾಡಿರೋದು ನಾನು 152 ಖರ್ಚು ಮಾಡಿದೆ. 235. ನಾನು 235ನ ನಾನು ಖರ್ಚು ಮಾಡಿದ್ದೀನಿ ಇವಳು 152 ಖರ್ಚು ಮಾಡಿದ್ದಾಳೆ ಬಟ್ ಅದ್ರೊಳಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಬರೀ 2 ಆಲ್ಫಾಬೆಟಿಕ್ ಯೇ ಹೈ ಫೈ. ನಾನು ನನ್ನ ಮಗಳು ಸೆಕೆಂಡ್ ಮಾಡಿದ್ದೀನಿ ನಾನೇನು ಸೇರಿಲ್ಲ, ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಈಗ ಟ್ರೈನ್ಗೆ ಹೋಗ್ತಾ ಇದ್ದೀವಿ ಬರ್ಬೇಕಾದ್ರೆ ಬಸ್ಸಲ್ಲಿ ಬಂದ್ವಿ ಇಂದ ಸಿಗಲಿಲ್ಲ ಮತ್ತು ಇಡ್ಲಿಗೆ ತುಂಬ ಟೈಮ್ ವೇಸ್ಟ್ ಮಾಡಿ ಹೇಳ್ದೆ ಐಸ್ ತಿನ್ನು ಅಂತ. ಹಂಗೂ ಫೋನ್ ಮಾಡಿಬಿಟ್ಟು ಕೇಳಿದ್ಲು. ಏನಾಯಿತು ಗೊತ್ತಾ ಅಲ್ಲಿ ಡೈರಿಗೆ ಹೋದೆ ಅಂಕಲ್ ಒಂದು ಸ್ವಲ್ಪ ಐಸಿದ್ರೆ ಕೊಡಿ ಅಂತಂದರೆ ಇಲ್ಲ ಕಣಮ್ಮ ನೋಡಿ ಅಂತ ಅಂದೆ ಬಾಯಿಲ್ ಬೇಕಿತ್ತು ಕರ್ಕೊ ಇಲ್ಲಿ ನಾವು ಕರ್ಕೊಂಡು ಹೌದಾ ಅಲೋ ನಾವು ಕರ್ಕೊಂಡು
ಚೆನ್ನಾಗಿತ್ತು ಇವತ್ತಿನ ಟಾಸ್ಕ್. ನಾವು ಊರಿಂದ ಊರಿಗೆ ಬಂದು ಅದು ಹೆಚ್ಚು ಕಮ್ಮಿ ಇಲ್ಲಿಗೆ 90 ಕಿಲೋಮೀಟರ್ ಏನೋ ಇದೆ, ಮೈಸೂರು ಟು ಲೈನ್ಸ್ ಕೂಡ ಇದೆ. ಅಲ್ಲಿಂದ ಇಲ್ಲಿಗೆ ಬಂದು ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ಗ್ರೇಟ್ ಅಲ್ವಾ. ಓಕೆ ಫ್ರೆಂಡ್ಸ್, ನಾವು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ